ಫ್ರೆಂಡ್ ಪರ್ಸನಲ್ ಬಾಡಿಗೆ ಫುಲ್ಲು ತುಂಬಿಟ್ಟವ್ರೆ ಟಾಪ್ ಗಂಟ. ಎಷ್ಟು ಕೊಟ್ಟರು ಅಮೌಂಟು ಬಾಡಿಗೆ ಫುಲ್ ನೋಡಿ ವಿಡಿಯೋ ಗೊತ್ತಾಗುತ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂತು ಮಿನಿ ಟ್ರಕ್ ವ್ಲಾಗ್ಸ್. ಟೈಮು ಬೆಳಗ್ಗೆ 5:55. ಸೆಂಟ್ರಿಂಗ್ ಅವರು ಬಾಡಿಗೆ ಪರ್ಸನಲ್ ಬಾಡಿಗೆ ಅವರು ಫೋನ್ ಮಾಡಿದರು ನೈಟು 11-12 ಗಂಟೆಗೆ ಫೋನ್ ಮಾಡಿದರು. ಬೆಳಗ್ಗೆ ಒಂದು 6 ಗಂಟೆಗೆ ಬನ್ನಿ ಅಂತ ಬಾಡಿಗೆ ಐತೆ. ಹೋಗ್ತಾಯಿದ್ದೀನಿ ಪಿಕಪ್ಗೆ. ಪಿಕಪ್ ಇರೋದು ಗಿರಿನಗರ, ಡ್ರಾಪ್ ಇರೋದು ಇಲ್ಲೇ ಕೆಂಗೇರಿ ಉಪನಗರ ಸಿರ್ಕಿ ಹತ್ರ. ಬನ್ನಿ ಹೋಗೋಣ ಪಿಕಪ್ ಲೊಕೇಶನ್ಗೆ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ನೋಡೋರು ಫಾಲೋ ಮಾಡ್ಕೊಂಡು ಫುಲ್ ವೀಡಿಯೋ ಯೂಟ್ಯೂಬ್ ಚಾನಲ್ ಇರುತ್ತೆ, ಹೋಗಿ ಚೆಕ್ ಮಾಡಿ ಫುಲ್ ವೀಡಿಯೋ ನೋಡಿ ಅಂತ ಹೇಳ್ತಾ ಇವತ್ತಿನ ಲಾಗು ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ. ಲೋಡಿಂಗ್ ಪಾಯಿಂಟಿಗೆ ಬಂದು ಗಾಡಿ ಹಾಕಿ ಇಷ್ಟು ಲೋಡ್ ಆಗಿದೆ ನೋಡಿ. ಇವಾಗ ಇನ್ನೂ ಲೋಡ್ ಮಾಡ್ತಾವ್ರೆ, ಜಾಸ್ತಿನೇ ಐತೆ. ಫುಲ್ಲು ತುಂಬ್ತಾರೆ ಅನಿಸ್ತದೆ. ನೋಡೋಣ ಲೋಡ್ ಮಾಡಲಿ ಎಷ್ಟಾಗುತ್ತೆ ಏನು. ಲೋಡ್ ಮಾಡ್ಕೊಂಡು ಹೋಗೋಣ ಬನ್ನಿ ಸ್ನೇಹಿತರೆ. ಟೈಮು 7 ಆಗಿದೆ. ಹೋಗೋಣ ಬನ್ನಿ ಡ್ರಾಪ್ ಲೊಕೇಶನ್ಗೆ. 8.5 ಕಿಲೋಮೀಟರ್ ಇದೆ. ನಾಗದೇವನಹಳ್ಳಿ ಡ್ರಾಪ್ ಇರೋದು. ಬನ್ನಿ ಹೋಗೋಣ. ಸ್ನೇಹಿತರೆ ನೋಡಿ, ಅನ್ಲೋಡ್ ಪಾಯಿಂಟಿಗೆ ಬಂದಿದ್ದೀನಿ. ಇಷ್ಟು ಲೋಡ್ ಮಾಡಿದ್ರು ಫುಲ್ ತುಂಬವ್ರೆ ನೋಡಿ. ಟಾಪ್ ಗಂಟನೇ ಮೇಲ್ಗಡೆ ನಿಂತಾರಲ್ಲ ನೋಡಿ, ಅಲ್ಲಿ ಇಳಿಸ್ತವ್ರೆ. ಅನ್ಲೋಡ್ ಪಾಯಿಂಟಿಗೆ ಬಂದಿದ್ದೀನಿ. ಇನ್ನೇನು ಆಯ್ತಾ ಬತ್ತು, ಅನ್ಲೋಡ್ ಮುಗೀತಾ ಇದೆ. ನೋಡೋಣ ಅನ್ಲೋಡ್ ಮಾಡ್ಕೊಂಡು. ಗಾಯ್ಸ್ ಟೈಮು 8:15 ಆಯಿತು. ಫಸ್ಟ್ನೇ ಆರ್ಡ್ರು ಅನ್ಲೋಡ್ ಆಗಿದೆ. ಸೆಂಟ್ರಿಂಗ್ದು ಬೋರ್ಡು. ಬನ್ನಿ ಇಲ್ಲೇ ಎಲ್ಲಾರ ಮುಂದೆ ಶಿರ್ಕಿ ಅಪಾರ್ಟ್ಮೆಂಟ್ ಹತ್ರ ಹಾಕೊಂಡು ಟಿಫನ್ ಏನೋ ಮಾಡೋಣ. ನೋಡೋಣ, ಆರ್ಡ್ರು ಬರೋವರೆಗೂ ವೆಯ್ಟ್ ಮಾಡೋಣ ಬನ್ನಿ ಗೈಸ್. ಇಲ್ಲಿ ಟಿಫನ್ ಅಂಗಡಿ ಹತ್ರ ಬಂದಿದ್ದೀನಿ, ಹೋಟ್ಲ್ ಹತ್ರ ಬಂದಿದ್ದೀನಿ. ಅಲ್ಲಿದೆ ಎದುರುಗಡೆ ಹೋಟ್ಲು, ಆ ಕಡೆ ರೋಡಲ್ಲೇ. ಬನ್ನಿ ಹೋಗಿ ಟಿಫನ್ ಮಾಡ್ಕೊಬರೋಣ. ಇವಾಗ ಬಂದಿರೋದು ಬಾಡಿಗೆ ಸೆಂಟ್ರಿಂಗ್ದು 900 ರೂಪಾಯಿ ಕೊಟ್ಟವ್ರೆ. 900 ರೂಪಾಯಿ ಹಾಕ್ತೀನಿ ಅಂತ ಹೇಳೋರೆ. ಫೋನ್ಪೇ ಮಾಡ್ತೀನಿ ಅಂದರು. 11 ಕಿಲೋಮೀಟ್ರ್ ಇತ್ತು. ಬನ್ನಿ ಇವಾಗ ಟಿಫನ್ ಮಾಡ್ಕೊಬರೋಣ. ಒಂದು ಪ್ಲೇಟ್ ಚಿತ್ರಾನ್ನ, ಒಂದು ತೂತೋಡೆ ತಿಂದೆ ನೋಡಿ. ಹಂಗೆ ಮುಂದೆ ಬಂದು ಕಾಫಿ ಕುಡ್ದೆ. ಸ್ನೇಹಿತರೆ ಟೈಮು 11:30 ಆಯಿತು. ಒಂದು ಆರ್ಡ್ರು ಸೌಂಡಿಲ್ಲ. 8:15 ಬಂದಿದ್ದು ನಾನು ಇಲ್ಲಿ ಅನ್ಲೋಡ್ ಮಾಡ್ಕೊಂಡು 3.25 ಅವರ್ ಆಯಿತು. ಒಂದು ಸೌಂಡಿಲ್ಲ, ಆರ್ಡ್ರುಗಳೇ ಸೌಂಡಿಲ್ಲ. ಏನು ಮಾಡೋದ ಏನೋ ತಲೆಕೆಟ್ಟಾಗ್ತೈತೆ. ಅದೊಂದು ಪರ್ಸ್ನಲ್ ಬಾಡಿಗೆ ಹೋಗಿರೋದು 900 ರೂಪಾಯಿ ಶುರು ಆಯಿತು ಬೆಳಗ್ಗೆ. ಇಲ್ಲಾಂದರೆ ಅದು ಇಲ್ಲ. ನೋಡೋಣ ಎಷ್ಟೊತ್ತು ಬರುತ್ತೆ ಏನೋ ಆರ್ಡ್ರು. ವೆಯ್ಟ್ ಮಾಡೋಣ, ಏನು ಮಾಡೋಕ್ಕಾಗಲ್ಲ, ಕಾಯಲೇಬೇಕು. ಗೈಸ್ ಟೈಮು 11:40. ಆರ್ಡ್ರು ಬಂದಿದೆ ಇವಾಗ. ಫಸ್ಟ್ನೇ ಆರ್ಡ್ರು. ಡ್ರಾಪ್ ಇರೋದು ಸಿಡೆದಹಳ್ಳಿ ಅಂತ, ತುಮಕೂರು ರೋಡಿಂದ ಆ ಕಡೆ ಬರುತ್ತೆ. ಚಿಕ್ಕಬಳ್ಳಾಪುರ ಹೋಗೋ ರೂಟಲ್ಲಿ ಏನೋ ಬರುತ್ತೆ ಅನಿಸುತ್ತೆ. ಹೋಗೋಣ ಬನ್ನಿ. ಪಿಕಪ್ ಲೊಕೇಶನ್ನು 2 ಕಿಲೋಮೀಟ್ರ್ ಇದೆ ಪಿಕಪ್ಗೆ. ಹೋಗೋಣ ಬನ್ನಿ. ಸೆಂಟ್ರಿಂಗ್ ಐಟಮ್ ಅಂತೆ. ಸ್ನೇಹಿತರೆ ಲೋಡಿಂಗ್ ಪಾಯಿಂಟಿಗೆ ಬಂದಿದ್ದೀನಿ. ಲೋಡಿಂಗ್ ಸ್ಟಾರ್ಟ್ ಮಾಡ್ಕೊಂಡವ್ರೆ. ಅದು 30 ಶೀಟು ಚಿಕ್ಕದು, 5 ಶೀಟು ಲೋಡ್ ಮಾಡ್ತಾ ಇರೋ ಹುಡುಗರು ನಮ್ಮ ಫಾಲೋವರ್ ಅಂತ ಇನ್ಸ್ಟಾಗ್ರಾಮಲ್ಲಿ. ಸ್ನೇಹಿತರೆ ಲೋಡಿಂಗ್ ಕಂಪ್ಲೀಟ್ ಆಗಿದೆ. ಜೊತೆಯಲ್ಲಿ ಕಸ್ಟಮರು ಒಬ್ಬರು ಬರ್ತಾರೆ. 20 ಕಿಲೋಮೀಟ್ರ್ ಇದೆ ಡ್ರಾಪ್ ಲೊಕೇಶನ್ನು. 948 ರೂಪಾಯಿ ಬಂದಿರೋದು ಆರ್ಡ್ರು. ಹೋಗೋಣ ಬನ್ನಿ, ಡ್ರಾಪ್ ಲೊಕೇಶನ್ ಸಿಗ್ತೀನಿ. ಮತ್ತೆ ಲೋಡ್ ಮಾಡ್ಕೊಂಡು ಹೋಗ್ತಾಯಿದ್ರು ಕಸ್ಟಮರು. ಟೀ ಕುಡಿಯೋಣ ಬನ್ನಿ ಅಂದರು. ಟೀ ಕುಡಿಯೋಣ ಅಂತ ಬಂದು ಟೀ ಕುಡಿತಾ ಇದ್ದೀನಿ. ಆಮೇಲೆ ಮತ್ತೆ ಇನ್ನೊಂದು ಕಡೆ ಲೋಡಿಂಗ್ ಐತೆ ಅಂತ ಹೇಳಿದ್ರು. ಇವಾಗ ರೋಡೆಲ್ಲ ಅಂದೇವೆ. ಇನ್ನೊಂದು 2.5 ಕಿಲೋಮೀಟ್ರು ಡ್ರಾಪಿಂದ ಹಿಂದೆ ಲೋಡ್ ಮಾಡ್ತವ್ರೆ. ಎಕ್ಸ್ಟ್ರಾ ಅಮೌಂಟ್ ಏನು ಮಾತಾಡಿಲ್ಲ. ಇನ್ನು 2.5 ಕಿಲೋಮೀಟ್ರ್ ಇತ್ತು, ಲೋಡ್ ಆಯಿತು. ಹೋಗಿ ಮಾತಾಡೋಣ. ಅನ್ಲೋಡ್ ಪಾಯಿಂಟಿಗೆ ಬಂದೆ. ಲಾಸ್ಟು ಇಲ್ಲ 2.5 ಕಿಲೋಮೀಟ್ರ್ ಇತ್ತು ಲಾಸ್ಟಲ್ಲಿ ಲೋಡ್ ಆದಮೇಲೆ. ಅದಕ್ಕೆ 948 ರೂಪಾಯಿ ಬಂದಿತ್ತು. 1100 ರೂಪಾಯಿ ಕೊಟ್ಟರು. ಅನ್ಲೋಡೆಲ್ಲ ಕಂಪ್ಲೀಟ್ ಆಯ್ತಾ ಬಂತು. ಸ್ನೇಹಿತರೆ 2ನೇ ಆರ್ಡ್ರು ಕಂಪ್ಲೀಟ್ ಆಗಿದೆ. ಟೈಮು 1:30.
ಇಲ್ಲೇ ಇನ್ನೊಂದು 2 ಕಿಲೋಮೀಟ್ರಲ್ಲಿ ಇನ್ನೊಂದು ಕಡೆ ಲೋಡ್ ಮಾಡಿದ್ರಲ್ಲ, ಇನ್ನೊಂದು 2 ಕಿಲೋಮೀಟ್ರ್ ಇತ್ತು ಡ್ರಾಪ್ಗೆ. ಟೋಟಲ್ಲು 948 ರೂಪಾಯಿ ಬಂದಿತ್ತು ಪೋಲ್ಟರಲ್ಲಿ. 150 ರೂಪಾಯಿ ಎಕ್ಸ್ಟ್ರಾ ಕೊಟ್ಟವ್ರೆ, 1100 ರೂಪಾಯಿ ಕೊಟ್ಟವ್ರೆ. ಲೋಡ್ ಜಾಸ್ತಿ ಇತ್ತು, ಅಲ್ಲೊಂದು ಕಡೆ ಲೋಡ್ ಮಾಡಿದ್ರಲ್ಲ ಸ್ವಲ್ಪ, ಅದಕ್ಕೆ 150 ಎಕ್ಸ್ಟ್ರಾ ಕೊಟ್ಟವ್ರೆ. ಬನ್ನಿ, ಇವಾಗ ಯಾವುದೋ ಆಟೋಗಳು ಬರ್ತಾಯಿಲ್ಲ. ಅವಾಗೇ ಟ್ರಿಪ್ ಕ್ಲೋಸ್ ಮಾಡಿದೆ, ಆಟೋ ಯಾವುದು ಬರ್ತಾಯಿಲ್ಲ. ಪೀಣ್ಯ ಕಡೆ ಹೋಗೋಣ, ಪೀಣ್ಯ ಸೆಕೆಂಡ್ ಸ್ಟೇಜ್ ಕಡೆ ನೋಡೋಣ, ಅಲ್ಲಾದ್ರೂ ಆಟೋ ಬರುತ್ತೆ ಹಿಂಗೆ ನೋಡೋಣ. ಮನೆ ಸ್ನೇಹಿತರೆ, ಟೈಮು 1:50. ಪೀಣ್ಯ ಸೆಕೆಂಡ್ ಸ್ಟೇಜ್ಗೆ ಹೋಗ್ತಾ ಇದೆ, ಖಾಲಿ 8.25 ಕಿಲೋಮೀಟ್ರ್ ಹೋಗ್ತಾ ಇದೆ. ಇನ್ನು 3 ಕಿಲೋಮೀಟ್ರ್ ಇತ್ತು, 5.25 ಕಿಲೋಮೀಟ್ರ್ ಬಂದಿದೆ. ಆರ್ಡ್ರು ಬಂದಿದೆ, ಇವಾಗ 1 ಕಿಲೋಮೀಟ್ರ್ ಇದೆ ಪಿಕಪ್ಪು. ಬನ್ನಿ, ಪಿಕಪ್ ಲೊಕೇಶನ್ಗೆ ಹೋಗೋಣ. 900 ಚಿಲ್ಲರೆ ಬಂದಿದೆ. ಡ್ರಾಪ್ ಇರೋದು ಪದ್ಮನಾಭ ನಗರ್, ದೇವೇಗೌಡ ಪೆಟ್ರೋಲ್ ಬಂಕ್ ಹತ್ರ ಬರುತ್ತೆ. ಬನ್ನಿ ಹೋಗೋಣ ಪಿಕಪ್ಗೆ, ಲೋಡ್ ಮಾಡೋಣ. ಲೋಡಿಂಗ್ ಪಾಯಿಂಟಿಗೆ ಬಂದಿದ್ದೀನಿ, ಲೋಡಿಂಗ್ ಸ್ಟಾರ್ಟ್ ಮಾಡವ್ರೆ. ಹ್ಯಾಕರ್ಸ್ ಆ್ಯಂಡ್ ಮೂವರ್ಸು, ನೋ ಬ್ರೋಕರ್ ಅವ್ರದ್ದು ಲೋಡಿಂಗ್ ಮಾಡ್ತವ್ರೆ. ಮನೆ ಖಾಲಿ ಮಾಡ್ತಾ ಇರೋದು, ಹೋಮ್ ಶಿಫ್ಟಿಂಗು. ಸ್ನೇಹಿತರೆ, ಲೋಡಿಂಗ್ ಕಂಪ್ಲೀಟ್ ಆಗಿದೆ. 20 ಕಿಲೋಮೀಟರ್ ಇದೆ ಡ್ರಾಪು, ಪದ್ಮನಾಭ ನಗರ. ಜೊತೆಲಿ ಇಬ್ಬರು ಬರ್ತಾರಂತೆ, ಹೋಗೋಣ ಬನ್ನಿ ಡ್ರಾಪ್ ಲೊಕೇಶನ್ಗೆ. ಸ್ನೇಹಿತರೆ, ಟೈಮು 3:15 ಆಗೋಯಿತು. ಡ್ರಾಪ್ ಲೊಕೇಶನ್ಗೆ ಬಂದು ದೇವೇಗೌಡ ಪೆಟ್ರೋಲ್ ಬಂಕ್ ಹತ್ರ, ಅಪಾರ್ಟ್ಮೆಂಟ್ ಹತ್ರ ಬಂದು 20 ನಿಮಿಷ ಆಯಿತು. ಐಟಮ್ ತಗೊಂಡು ಹೋಗೋಕ್ಕೆ ಒಳಗಡೆಗೆ ಬಿಡಲ್ವಂತೆ. ನಾವು ಯಾರೋ ಮ್ಯಾನೇಜರ್ ಬರಬೇಕಂತೆ, ಅಪಾರ್ಟ್ಮೆಂಟ್ ಮ್ಯಾನೇಜರು ಬಂದು ಫ್ಲ್ಯಾಟ್ ಓನರು ಸೈನ್ ಹಾಕ್ಬೇಕಂತೆ ಫಾರಮ್ಗೆ. ಅದೆಲ್ಲ ಮಾತುಕತೆ ಎಲ್ಲ ಆದಮೇಲೆ ಒಳಗಡೆ ತೊಗೋಬೇಕಂತೆ. ಗಾಡಿನೂ ಬಿಡ್ತಾಯಿಲ್ಲ, ಐಟಮು ತೊಗೋಂಗಿಲ್ವಂತೆ. ಈಚೆ ಕಡೆನೇ ಹಾಕಿದ್ದೀವಿ. ಅವರು ಇನ್ನೂ ಬರೋಕ್ಕೆ 10-15 ನಿಮಿಷ ಆಗುತ್ತಂತೆ, ಮ್ಯಾನೇಜರ್ ಬರೋಕ್ಕೆ. ಅವ್ರು ಬರೋವರೆಗೂ ಬಂದು ಅವ್ರೇನು ಮಾತಾಡಿ, ಓನರು, ಫ್ಲ್ಯಾಟ್ ಓನರು, ಮ್ಯಾನೇಜರು ಮಾತಾಡಿ ಅದೇನೇನೋ ಮಾತುಕತೆ ಮಾಡ್ಕೊಂಡು ಸಿಗ್ನೇಚರ್ ಆಗೋವರೆಗೂ ಅಪ್ಲಿಕೇಶನ್ಗೆ ಅನ್ಲೋಡ್ ಆಗೋಲ್ಲ. ಎಷ್ಟೊತ್ತಾಗುತ್ತೋ ಏನೋ ಗೊತ್ತಿಲ್ಲ, ನೋಡೋಣ ಬನ್ನಿ. ಅನ್ಲೋಡ್ ಆಗೋದು ಎಷ್ಟೊತ್ತಾಗುತ್ತೆ ಏನು ಎಲ್ಲ ಹೇಳ್ತೀನಿ. ಅನ್ಲೋಡಿಂಗ್ ಸ್ಟಾರ್ಟ್ ಮಾಡ್ಕೊಂಡವ್ರೆ. ಅವ್ರು ಯಾರೋ ಬಂದು ಮಾತಾಡೋಲ್ಲ ಆಯಿತು. ಅಲ್ಲಿ ನಿಂತವ್ರು ನೋಡಿ, ಮಾತಾಡೋರೆ. ಗಾಡಿ ಒಳಗಡೆ ಹೋಗಲ್ಲ. ಆ ದೊಡ್ಡ ಕ್ಯಾಂಟ್ರ್ ಗಾಡಿ ಇತ್ತಲ್ಲ, ಅದುವೇ ಅನ್ಲೋಡ್ಗೆ ಬಂದಿರೋದು ಅವ್ರದ್ದೇ. ಅದು ಫುಲ್ಲಾಗಿ ನಾನು ಗಾಡಿ ಬುಕ್ ಮಾಡಿರೋದು. ಇವಾಗ ಅನ್ಲೋಡ್ ಮಾಡ್ತವ್ರೆ, ಇನ್ನೆಲ್ಲ ಮುಗೀತು ಒಂದೊಂದು ಅನ್ಲೋಡು. ಸ್ನೇಹಿತರೆ, ಟೈಮು 3:55. ಗಾಡಿ ಅಲ್ಲಿಂದೇ ನಿಲ್ಸ್ಬಿಟ್ಟು ಟೀ ಕುಡಿಯೋಣ ಅಂತ ಹೋಗ್ತಾ ಇದ್ದೀನಿ. ಅನ್ಲೋಡೆಲ್ಲ ಆಯಿತು. ಆರ್ಡ್ರುಗಳೇನೋ ಬರ್ತಾವೆ, ಎಲ್ಲೆಲ್ಲ ಬರ್ತಾವೆ. ಮಾಗಡಿ ರೋಡ್ಗೆ ಬಂದಿದ್ದೆ, ಎತ್ಕೊಬಿಟ್ರು. ಬನ್ನಿ ಟೀಗೆ ಕುಡ್ಕೊಬರೋಣ, ಆರ್ಡ್ರ್ ಬರೋವರೆಗೂ ವೆಯ್ಟ್ ಮಾಡೋಣ. ಸ್ನೇಹಿತರೆ, ಟೈಮು 4:15 ಆಯಿತು. ಆರ್ಡ್ರುಗಳು ಎಲ್ಲ ಆ ಕಡೆ ಈ ಕಡೆ ಎಲ್ಲೆಲ್ಲ ಬರ್ತಾವೆ. ಇವಾಗ ಸೌಂಡೇ ಇಲ್ಲ. ಮೊನ್ನೆ ಆರ್ ಆರ್ ನಗರ ಕಡೆ ಹೋಗ್ತಾ ಇರೋಣ. ಎಲ್ಲ ಈ ಕಡೆ ಇದ್ದರೆ ಎಲ್ಲ ಮಾರ್ಕೆಟ್ ಕಡೆಗೆ ಬರ್ತವೆ. ಆರ್ ಆರ್ ನಗರ ಕಡೆ ಹೋಗ್ತಾ ಇರೋಣ. ಬನ್ನಿ ನೋಡೋಣ, ಯಾವ್ದಾರು ಲೋಕಲ್ಲ, ಇಲ್ಲಾಂದ್ರೆ ಆ ಕಡೆ ಅಲ್ಲೆಲ್ಲ ಆ ಕಡೆ ಎಲ್ಲಾರು ಹೋಗ್ತಾವ ನೋಡೋಣ. ಮೈಸೂರು ಕಡೆ ಹೋಗ್ತಾ ಇರೋಣ. ಬನ್ನಿ. ಆರ್ ಆರ್ ನಗರ ಬಂದು ಒಂದು ಪ್ಲೇಟ್ ಪಾನಿಪುರಿ ತಿಂದೆ. ಅಷ್ಟೊತ್ತು ಆರ್ಡ್ರು ಬಂತು. ಸ್ನೇಹಿತರೆ, 3ನೇ ಆರ್ಡ್ರು ಬಂದಿದೆ, 721 ರೂಪಾಯಿ. ಪಿಕಪ್ ಹೋಗೋಣ ಬನ್ನಿ. ಇಲ್ಲೇ 1.5 ಕಿಲೋಮೀಟ್ರ್ ಇದೆ. ಡ್ರಾಪ್ ಇರೋದು ಕಾಮಾಕ್ಷಿಪಾಳ್ಯ. ಸ್ನೇಹಿತರೆ, ಟೈಮು 5:06. ಲೋಡಿಂಗ್ ಪಾಯಿಂಟಿಗೆ ಬಂದಿದ್ದೀನಿ. ಲೋಡಿಂಗ್ ಮಾಡ್ತಾರೆ ನೋಡಿ ಹಿಂದ್ಗಡೆ, ಅದೇ ಲೋಡಿಂಗ್ ಪಾಯಿಂಟು. ಲೋಡ್ ಮಾಡ್ತವ್ರೆ ಪ್ಲೈವುಡ್ ಕಟ್ ಪೀಸ್ಗಳು. ಉಳಿದಿರೋ ಏನೋ ಉಳಿದಿರೋ ರಿಟರ್ನ್ ತಗೋಯ್ತಾ ಇರೋದು. ಲೋಡ್ ಮಾಡ್ಕೊಂಡು ಹೋಗೋಣ. ಕಾಮಾಕ್ಷಿಪಾಳ್ಯ ಡ್ರಾಪ್ ಇರೋದು. ಲೋಡ್ ಮಾಡ್ಕೊಂಡು ಅನ್ಲೋಡ್ ಪಾಯಿಂಟ್ಗೆ ಬಂದೆ. ಇಷ್ಟೇ ಇದ್ದದ್ದು ಐಟಮು. ಒಂದು 2 ಪೀಸ್ ಪ್ಲೈವುಡ್ಡು, ಒಂದು ಲ್ಯಾಮಿನೇಟ್ ಶೀಟ್ ಅಷ್ಟೇ ಇದ್ದದ್ದು. ಅನ್ಲೋಡ್ ಮಾಡ್ಕೊತವ್ರೆ. ಅನ್ಲೋಡ್ ಮಾಡ್ಕೊಂಡು ಹೋಯ್ತಾ ಇರೋಣ ಬನ್ನಿ. ಸ್ನೇಹಿತರೆ, ಟೈಮು 6:25 ಆಯಿತು. ಅನ್ಲೋಡ್ ಆಯಿತು. 4ನೇ ಆರ್ಡ್ರು ಕಾಮಾಕ್ಷಿಪಾಳ್ಯ ಅನ್ಲೋಡ್ ಆಗಿ ನಾಯಂಡಳಿಗೆ ಬಂದು ನಮ್ಮ ಫ್ರೆಂಡ್ ಬಂದಿದ್ರು. ಒಂಟಿಗೆ ಕುಡ್ಕೊಂಡು ಹಂಗೆ ರೂಮ್ ಕಡೆ ಹೋಗ್ತಾ ಇದ್ದೀನಿ. ಆರ್ಡ್ರುಗಳೇನು ಬಿಡ್ತೀನೇ ಇಲ್ಲ, ಬರ್ತಾನೆ ಇವೆ ಬ್ಯಾಕ್ ಟು ಬೇಕು. ನಾನೇ ಅಕ್ಸೆಪ್ಟ್ ಮಾಡ್ತಾಯಿಲ್ಲ. ಎಲ್ಲೆಲ್ಲ ಬರ್ತವೆ ಆಟೋಗಳು, ಅಕ್ಸೆಪ್ಟ್ ಮಾಡ್ತಾಯಿಲ್ಲ. ಯಾವ್ದಾರ ಈ ಕಡೆ ಲೋಕಲ್ಲು, ಇಲ್ಲ ಈ ಕಡೆ ರೂಮ್ ಕಡೆಗೆ ಆದಂಗೆ ಯಾವ್ದಾರ ಬಂದರೆ ತಗೊಳ್ಳೋಣ, ಇಲ್ಲ ಅಂದರೆ ಒಯ್ತಾ ಇರೋಣ ಸುಮ್ಮನೆ. ಮನೆ ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋದು ಬೇಡ. ಬೆಳಗ್ಗೆ ಒಂದು ಬಾಡಿಗೆ ಆಯ್ತಂತೆ, ಅದೇ ಸೆಂಟ್ರಿಂಗ್ದೆ. ಇವತ್ತು ಹೋಗಿದ್ನಲ್ಲ, ಅದೇ ನಿನ್ನೇನು ಹೋಗಿದೆ, ಇವತ್ತು ಹೋಗಿದೆ. ನಾಳೆ ಬೆಳಗ್ಗೆನೂ ಐತೆ 10 ಗಂಟೆ. ಬೇಗ ಹೋಗಿ ರೂಮಲ್ಲಿ ಚಿಕನ್ ಮಾಡವ್ರೆ ಅನಿಸುತ್ತೆ. ಚಿಕನ್ ಮಾಡ್ತೀವಿ ಅಂದಿದ್ರು. ಮಾಡಿದರೆ ಚೆನ್ನಾಗಿ ತಿಂದ್ಬಿಟ್ಟು ಮನೆ ಕಾರಣ ಹೀಗೆ
ಬೆಳಗ್ಗೆ 10 ಗಂಟೆ ಎದ್ದು ಹೋಗಬೇಕು. ಲೋಡೇನ ಜಾಸ್ತಿ ಇದೆ ಅಂತ ಇವತ್ತು. ನೋಡೋಣ ಬನ್ನಿ ಹೋಗೋಣ. ಸ್ನೇಹಿತರೆ, ಇವತ್ತು 105 ಕಿಲೋಮೀಟ್ರ್ ಓಡಿದೆ. 105 ಕಿಲೋಮೀಟ್ರಿಗೆ 800 ರೂಪಾಯಿ ಡೀಸೆಲ್ಲು, 200 ರೂಪಾಯಿ ಖರ್ಚು, 1000 ರೂಪಾಯಿ ಹೋಗುತ್ತೆ. ಟೋಟಲ್ 3100 ಆಗಿರೋದು. 1000 ರೂಪಾಯಿ ಹೋದರೆ 2100 ರೂಪಾಯಿ ಉಳೀತು ಅಷ್ಟೇ. ಇವತ್ತಿನ ಬಾಡಿಗೆ ಕತೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಾಳೆ. ಓಕೆ ಫ್ರೆಂಡ್ಸ್, ಬಾಯ್.